ಜನ ಸಾಕಷ್ಟು ಗೊಂದಲ ಆಗ್ತಾರೆ, ಸಾಕಷ್ಟು ರಾಜಕೀಯವಾಗಿ ತಿಕ್ಕಾಟ ನಡೀತಾರೆ, ಪ್ರತಿಪಕ್ಷಗಳು ಅಡ್ವಾಂಟೇಜ್ ಆಗಿ ತಗೋತಾ ಇದೆ. ಈ ಸರ್ಕಾರ ಈ ಇದರಲ್ಲಿ ಯಾವ ನಿಲುವನ್ನು ತಗೊಳ್ತೀವಿ? ಮೀಟಿಂಗ್ ಮಾಡುತ್ತೆ ಜಾತಿ ಗಣತಿ ಅಂತಕ್ಕಂಥದ್ದು ಸರ್ಕಾರದ ತೀರ್ಮಾನದ ಜೊತೆಗೆ ಸುಪ್ರೀಂ ಕೋರ್ಟು ಕೊಟ್ಟಿರ್ತಕ್ಕಂಥ ಆದೇಶಗಳನ್ನು ಸಹ ನಾವು ಪರಿಗಣಿಸಬೇಕಾಗತ್ತೆ. ಇವತ್ತು ಕಾಂತರಾಜು ವರದಿಯವರ ಜಾರಿಗೆ ಸಂಬಂಧ ಚರ್ಚೆ ಆದಂಥ ಸಂದರ್ಭದಲ್ಲಿ ಅದು ಬೇಡ, ಅದು ಔಟ್ಡೇಟೆಡ್ ಇದೆ, 2016ರಲ್ಲಿ ಸರ್ವೆ ಆದಂಥದ್ದು. ಹಾಗಾಗಿ ಹೊಸದಾಗಿ ಸರ್ವೆ ಆಗಬೇಕು ಅಂತೇಳಿ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ಜಾತಿ ಗಣತಿಗೆ ಒಂದು ಸರ್ಕಾರ ತೀರ್ಮಾನ ತೊಗೊಂಡಿದೆ. ಕೆಲವರು ತಮ್ಮ ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಸರ್ಕಾರ ಇವತ್ತೇನಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಸರ್ಕಾರದ ಮಟ್ಟದಲ್ಲಿ ಎಲ್ಲ ಸಮುದಾಯಗಳ ವಿಶ್ವಾಸವನ್ನು ಪಡ್ಕೊಂಡು ತೀರ್ಮಾನ ತೊಗೊಂಡು ಅದು ಯಾವ ರೀತಿ ಮುಂದುವರಿಬೇಕು ಅಂತೇಳಿ ತೀರ್ಮಾನ ತೊಗೋತಾರೆ. ನಿನ್ನೆ ಕ್ಯಾಬಿನೆಟಲ್ಲೂ ಸಹ ಚರ್ಚೆ ಆಗಿದೆ. ಆ ಸಂಬಂಧ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರಿಯಾದಂಥ ನಿಲುವನ್ನು ತೊಗೊಂಡು ತೀರ್ಮಾನವನ್ನು ಪ್ರಕಟಿಸ್ತಾರೆ. ಈ ಮತ್ತೆ ಜಾತಿ ಗಣತಿ ಮತ್ತೆ ಮುಂದೋಗುತ್ತಾ ಅಂತ ಈ ಪೇಯಲ್ಲಿ ಹಾಕಿದ್ದಾರೆ ಸುಬ್ಬರೆಡ್ಡಿ ಅವರು. ಈ ಸುಬ್ಬರೆಡ್ಡಿ ಅಂತವರು ಕೆಲಸವಿಲ್ಲದಲ್ಲೇ ರಿಟೈರ್ಡ್ ಆಗಿರೋ ರಾಜಕಾರಣಿಗಳು ಪಿ ಎಲ್ ಹಾಕಿದ್ರೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಮಗ ಈಗಾಗಲೇ ಬಿ ಜೆ ಪಿಯಲ್ಲಿ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಸುಬ್ಬರೆಡ್ಡಿಯವರು ನನಗೆ ತೀರಾ ಆತ್ಮೀಯರಿದ್ದಾರೆ, ಹಿರಿಯರಿದ್ದಾರೆ. ಪಾಪ ಅವರು ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಎಲೆಕ್ಷನ್ ಆದಮೇಲೆ ರಿಟೈರ್ಡ್ ಆಗಿ ಮನಲಿದ್ರು. ಅವ್ರನ್ನ ಬಳಸ್ಕೊಂಡು ಬಿ ಜೆ ಪಿಗೆ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ. ಅಶೋಕ್ರವರು ನೆನ್ನೆ ಮಾತಾಡಿದ್ದೆಲ್ಲ ನೋಡಿದೆ. ಅವೆಲ್ಲ ಸ್ವಾಭಾವಿಕ. ಬಿ ಜೆ ಪಿಯವ್ರಿಗೆ ಈಗ ಸೈದ್ಧಾಂತಿಕವಾಗಿ ದಿವಾಳಿ ಆಗಿದ್ದಾರೆ. ಅವ್ರಿಗೆ ಇಶ್ಯೂಸ್ ಇಲ್ಲ. ಇಂಥ ಇಶ್ಯೂಸ್ ಮೇಲೆ ಅವರು ರಾಜಕಾರಣ ಮಾಡೋಂಥದ್ದು. ಈಗ ಸದನದಲ್ಲಿ ಕರ್ನಾಟಕ ಅಭಿವೃದ್ಧಿ ವಿಷಯದಲ್ಲಿ ಒಂದು ದಿನವೂ ಚರ್ಚೆ ಮಾಡಲಿಲ್ಲ. ಕರ್ನಾಟಕದಲ್ಲಿ ಸರ್ಕಾರ ತೆಗೆಯೋಕ್ಕೆ ನಿಮ್ಮೆಣ್ಣು ತಾಂಬಾರೇವಣ್ಣ ಅಂತೇಳಿ ಮಾತಾಡೋಂಥ ವಿರೋಧ ಪಕ್ಷದ ನಾಯಕರು ಇವತ್ತು ಕರ್ನಾಟಕದಲ್ಲಿದ್ದಾರೆ. ಸೊ ಬೌದ್ಧಿಕವಾಗಿ ದಿವಾಳಿ ಆಗಿದ್ದಾರೆ ಬಿ ಜೆ ಪಿಯವರು. ಹಾಗಾಗಿ ಇಂಥ ಇಶ್ಯೂಸ್ ತಗೋತಾರೆ. ಬಿಟ್ಟರೆ ಯಾವತ್ತಾದರೂ ಅವ್ರ ಅಭಿವೃದ್ಧಿ ವಿಷಯದ ಮೇಲೆ, ಕರ್ನಾಟಕದ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಂಥ ಶಕ್ತಿಯನ್ನು ಇವತ್ತಿನವರೆಗೂ ತೋರಿಸೋಂಥ ಸಾಮರ್ಥ್ಯ ಅವ್ರಿಗಿಲ್ಲ. ಇನ್ನು ಆಳಂದ ಕ್ಷೇತ್ರ ವಿಚಾರವಾಗಿ ಆಳಂದ ಕ್ಷೇತ್ರದ ವಿಷಯದಲ್ಲಿ ಸನ್ಮಾನ್ಯ ಬಿ ಆರ್ ಪಾಟೀಲ್ರವರು, ಪ್ರಿಯಾಂಕಾ ಖರ್ಗೆರವರು ಮತ್ತು ನಾವು 3 ಜನ ಸಹ ಕಂಪ್ಲೇಂಟ್ ಇದ್ದೀವಿ. ನಾವೇ ಕಂಪ್ಲೇಂಟ್ ದಾಖಲು ಮಾಡಿದಂಥದ್ದು. ಸುಮಾರು 6,000 ಮತಗಳನ್ನ ಎಲ್ಲೋ ವೆಸ್ಟ್ ಬೆಂಗಾಲಲ್ಲಿ ಕೂತ್ಕೊಂಡು, ನೇಪಾಳಲ್ಲಿ ಕೂತ್ಕೊಂಡು ವೋಟ್ ಡಿಲೀಟ್ ಮಾಡೋಂಥ ಕೆಲಸವನ್ನು ಮಾಡಿದರು. ದಾಖಲೆ ಸಮೇತ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದು 50-60 ಕೇಸು ರೆಕ್ಟಿಫೈ ಮಾಡಿದ್ರು. ಬಿಟ್ಟರೆ ಇದುವರೆಗೂ ಯಾರು ಅದನ್ನು ಡಿಲೀಟ್ ಮಾಡಿದ್ರೋ ಅದನ್ನು ರೆಕ್ಟಿಫೈ ಮಾಡೋಂಥ ಕೆಲಸವನ್ನು ಮಾಡಿಲ್ಲ. ಇವತ್ತು ಏನು ರಾಹುಲ್ ಗಾಂಧಿರವರು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯನ್ನು ಎತ್ತಿದ್ದಾರೆ. ನಾನು ಎಲೆಕ್ಷನ್ ಕಮಿಷನ್ಗೆ ವಿನಂತಿಯನ್ನು ಮಾಡ್ತೇನೆ. ಎಲೆಕ್ಷನ್ ಕಮಿಷನ್ ಈಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ. ನೀವೊಂದು ರಾಜಕೀಯ ಪಕ್ಷದ ಥರ ಹೇಳಿಕೆಗಳನ್ನ ಕೊಡಬೇಡಿ. ಏನು ಒಬ್ಬ ಮತದಾರ ನಿಮ್ಮ ವಿರುದ್ಧ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರೆ ಅಥವಾ ಪ್ರಶ್ನೆಗಳನ್ನ ಎತ್ತಿದ್ರೆ ಚುನಾವಣಾ ಆಯೋಗ ಸಮರ್ಥವಾಗಿ ಉತ್ತರವನ್ನು ಕೊಡಬೇಕು. ಪಲಾಯನವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಆಯೋಗದ ನಡೆಯನ್ನು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಖಂಡನೆ ಮಾಡ್ತೇನೆ. ನಾವು ಎತ್ತಿರ್ತಕ್ಕಂಥ ಮಹದೇವಪುರದ ವಿಷಯ ಇರ್ಬೋದು, ಆಳಂದ ವಿಷಯ ಇರ್ಬೋದು, ದೆಹಲಿ ವೋಟರ್ ಲಿಸ್ಟ್ ವಿಷಯ ಇರ್ಬೋದು, ಬಿಹಾರದ ವೋಟರ್ ಲಿಸ್ಟ್ ಇಶ್ಯೂ ಇರ್ಬೋದು, ಉತ್ತರ ಪ್ರದೇಶದ ವೋಟರ್ ಲಿಸ್ಟ್ ಇಶ್ಯೂ ಇರ್ಬೋದು, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು. ಅದರ್ವೈಸ್ ಕಾಂಗ್ರೆಸ್ ಪಾರ್ಟಿ ವಿಲ್ ಕಂಟಿನ್ಯೂ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಎಲೆಕ್ಷನ್ ಕಮಿಷನ್. ಸರ್, ಈಗ ಈ ರಸ್ತೆ, ಬೆಂಗಳೂರು ರಸ್ತೆ ಪಾಟ್ ಹೋಲ್ಗಳ ಬಗ್ಗೆ ಒಂದಷ್ಟು ಅಸಮಾಧಾನ ಆಗಿತ್ತು. ಮತ್ತು ರೀಟ್ವೀಟ್ ಮಾಡಿದ್ದಾರೆ, ವಾಪಸ್ ಹೋಗೋದಿಲ್ಲ ಅಂತ. ಇದ್ರ ಬಗ್ಗೆ ಸರ್, ಪಾತೋಲಕ್ಕೆ ಸಂಬಂಧಪಟ್ಟಂತೆ ಈಗ ಈ ಮೋಹನ್ ದಾಸ್ ಪೈರವರು ಮತ್ತು ಕೆಲವು ಈ ಕಾರ್ಪೊರೇಟ್ ವಲಯದವರು ನಿನ್ನೆ ಟೀಕೆಗಳನ್ನ ಮಾಡಿದ್ದಾರೆ. ನಾನು ನಿನ್ನೆ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದೆ, ಕರ್ನಾಟಕದಲ್ಲಿ ಒಬ್ಬ ನಮ್ಮ ಆ್ಯಕ್ಟ್ರು, ಹ್ಯೂಮರಸ್ ಆ್ಯಕ್ಟ್ರು NS ರಾವ್ ಅಂತೇಳಿ ಕಿಲ ಅಂತೇಳಿ ಖ್ಯಾತಿಯನ್ನು ಪಡ್ಕೊಂಡಿದ್ರು. ಹಾಗೆ ಬಹುಶಃ ಈ ಮೋಹನ್ ದಾಸ್ ಪೈಗೆ ಅದೊಂದು ಚಟ ಬಂದಿದೆ. ಎಲ್ಲ ಸರ್ಕಾರದ ವಿರುದ್ಧ ಈ ಥರ ಹೇಳಿಕೆ ಕೊಡೋಂಥದ್ದು. ಮೋಹನ್ ದಾಸ್ ಪೈರವರು ಬೆಳೆದಿರ್ತಕ್ಕಂಥದ್ದು ಕರ್ನಾಟಕದ ನೆಲ, ಜಲ, ಭಾಷೆ ಮತ್ತು ಮಣ್ಣಿನ ಉಪಯೋಗ ಪಡ್ಕೊಂಡು ಬೆಳೆದಿದ್ದಾರೆ. ಇವತ್ತು ಕರ್ನಾಟಕದ ಬಗ್ಗೆ ಟೀಕೆ ಮಾಡೋದು ಬೇಡ. ಸಮಸ್ಯೆ ಇದ್ದರೆ ಆರೋಗ್ಯಕರವಾದಂಥ ಚರ್ಚೆಗೆ ಯಾವತ್ತೂ ಸಹ ಕಾಂಗ್ರೆಸ್ ಸರ್ಕಾರ ತೆರವುಗೊಂಡಿದೆ. ಬಂದು ಮಾತಾಡಲಿ, ತಮ್ಮ ಅಭಿಪ್ರಾಯವನ್ನು ಕೊಡಲಿ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕಾರ್ಪೊರೇಟ್ ವಲಯದ ದಿಗ್ಗಜರ ಜೊತೆ ಈಗಾಗಲೇ 2-3 ಸಭೆಯನ್ನು ಮಾಡಿದ್ದಾರೆ. ಅವ್ರು ಸಲಹೆ ಕೊಡೋದಕ್ಕೆ ನಮ್ಮದು ಖಂಡಿತ ತಕರಾರಿಲ್ಲ. ಆದರೆ ಈ ಥರದ ಕರ್ನಾಟಕದ ಜಲ, ನೆಲ, ಭಾಷೆ ಬಳಸ್ಕೊಂಡು ಇಲ್ಲಿನ ಅನ್ನವನ್ನು ತಿಂದು ಕರ್ನಾಟಕದ ಬಗ್ಗೆ ಅಪಸ್ವರವನ್ನು ಎತ್ತಿದ್ರೆ ಮೋಹನ್ ದಾಸ್ ಪೈ ಆದರೂ ಖಂಡನೆ ಮಾಡ್ತೀವಿ, ಇನ್ನೊಬ್ಬರಾದರೂ ಖಂಡನೆ ಮಾಡ್ತೀವಿ. ದಯಮಾಡಿ ಒಬ್ಬ NS ರಾವ್ ಥರ ಜೋಕಿಂಗ್ ಆ್ಯಕ್ಟ್ರ್ ಆಗೋಕ್ಕೆ ಹೋಗಬೇಡಿ. ಕರ್ನಾಟಕದ ಬಗ್ಗೆ ಜವಾಬ್ದಾರಿ ಇಟ್ಕೊಂಡು ಮಾತಾಡಿ ಅಂತೇಳಿ ಪಕ್ಷದ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ.